ಒಂದು ಸಾಂಗ್ ಮಾಡ್ತಿದ್ವಿ ಆ್ಯಂಡ್ ಇದಾದ ನಂತರ 2 ಡುಯೆಟ್ ಇರುತ್ತೆ, ನಂದೊಂದು ದಿಗಂತ್ ಅವ್ರದ್ದೊಂದು. ಅದನ್ನು ಒಂದು ಬ್ಯಾಂಕಾಕಲ್ಲಿ ಒಂದು ಕ್ಯಾಂಬೋಡಿಯಲ್ಲಿ ಮಾಡ್ತಾಯಿದ್ದೀವಿ. ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೀನಿಯರ್ ಡೈರೆಕ್ಟರ್ ಅಂದರೆ ಇಷ್ಟು ಸೀನಿಯರ್ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ಮೊದಲನೇ ಬಾರಿಗೆ. ಸೊ ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಇತ್ತು, ಬಟ್ ಈಸ್ ಅ ವೆರಿ ಕಂಫರ್ಟಬಲ್ ಮ್ಯಾನ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದುವರೆಗೂ ನಾವು ಮಾಡಿರೋ ಚಿತ್ರೀಕರಣ ತುಂಬ ಚೆನ್ನಾಗಿ ಬಂದಿದೆ. ನಂದು ದಿಗಂತದ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ, ನಂದು ತಂದೆಯವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಈ ಕನ್ಫ್ಯೂಷನ್ ಲವ್ ಟ್ರ್ಯಾಕ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಓವರ್ ಆಲ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕುಲ್ರಾಮಕೃಷ್ಣ ಅವರು. ಹೇಗಿತ್ತು ಯಾಕೆಂದರೆ ಮನೆಯಲ್ಲಿ ತಂದೆ ಓಕೆ ಸೆಟ್ಟಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ಅಲ್ಲಿಂದ ಟಿಪ್ಸ್ಗಳು? ಹೌದಂದರೆ ಮನೇಲಿ ತಂದೆ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತೀನಿ. ನನ್ನ ಸ್ನೇಹಿತರು ಕೆಲವು ಸತಿ ಹೇಳೋರು, ತಂದೆ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟನಪ್ಪ, ಒಂದೇ ಫ್ರೇಮಲ್ಲಿ ಅವ್ರ ಜೊತೆ ನಿಂತ್ಕೊಂಡ್ರೆ ಭಯ ಆಗುತ್ತೆ ಅಂತ. ಆ ಸೇಮ್ ಎಕ್ಸ್ಪೀರಿಯೆನ್ಸ್ ನನಗಾಯ್ತು ತಂದೆ ಜೊತೆ ಶೂಟಿಂಗ್ ಮಾಡಬೇಕಾದ್ರೆ. ಅಂದರೆ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಇಟ್ಸ್ 2 ಆರ್ಟಿಸ್ಟ್ಸ್, ಅಂದರೆ ಅವರು ಒಬ್ಬರು ನಟರು, ನಾನು ಒಬ್ಬ ನಟ. ಸೊ ಅಲ್ಲಿ ಬಂದಾಗ ಭಯ ಆಗಿಬಿಡುತ್ತೆ. ಅಂದರೆ ಅಂಥ ಒಂದು ಸ್ಟೇಟಸ್ ಇರೋಬ್ಬ ಆ್ಯಕ್ಟ್ರು ಆ್ಯಂಡ್ ಅವರು ಈ ಆ್ಯಕ್ಟಿಂಗಿನ ಇಂಟೆನ್ಸಿಟಿ ಅದನ್ನು ನೋಡ್ತಾ ಇದ್ರೆ ನಾವು ಎದುರುಗಡೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಹೆದರಿಕೆ ಆಗಿಬಿಡುತ್ತೆ. ಸೊ ತಂದೆಗೆ ಹೇಳ್ತಿದ್ದೆ, ಆ್ಯಂಡ್ ತಂದೆ ನನಗೆ ಸಾಕಷ್ಟು ಕೂಲ್ ಡೌನ್ ಮಾಡಿಸಿದ್ರು. ಬಟ್ ನಮ್ಮ ಕಾಂಬಿನೇಷನಲ್ಲಿ ಇರೋ ಸೀನ್ಸ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಮುದ್ದಾಗಿದೆ. ಅಂದರೆ ಮೋರ್ ದೆನ್ ಕಾಂಪಿಟೇಷನ್, ಇಟ್ ವಾಸ್ ಗಿವಿಂಗ್ ಮೋರ್ ವೇಟೇಜ್ ಟು ಈಚ್ ಅದರ್ ಅಂತ ಹೇಳ್ಬೋದು ನಟನೆಯಲ್ಲಿ. ಆ್ಯಂಡ್ ಅಂದರೆ ನಾನು ಕೊಡೋ ರಿಯಾಕ್ಷನ್ಸ್ಗೆ ಇಲ್ಲ ನನ್ನ ಡೈಲಾಗ್ಗೆ ಡ್ಯಾಡ್ ಪಕ್ಕ ರೆಸಿಪ್ರೊಕೇಟ್ ಮಾಡ್ತಿದ್ರು. ಆ್ಯಂಡ್ ಅವ್ರು ಮಾಡೋ ಡೈಲಾಗ್ಸ್ಗೆ ನಂದು ರೆಸಿಪ್ರೊಕೇಷನ್ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು. ಈಗ ಆ್ಯಕ್ಚುಲ್ ನಾವು ಸಿನಿಮಾ ಅಲ್ಲಿ ತಂದೆ ಮಗನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀವಿ. ಸೊ ಒರಿಜಿನಲ್ ತಂದೆ ಮಗ ಆದ್ದರಿಂದ ಆ ಕಂಫರ್ಟ್ ಝೋನ್ ಜಾಸ್ತಿ ಇತ್ತು. ಎಲ್ಲೇ ಹಗ್ ಮಾಡ್ಕೊಳ್ಳೋದಾಗಲಿ, ಇಲ್ಲ ಅವ್ರನ್ನ ಇಟ್ಕೊಳ್ಳೋದಾಗಲಿ, ಇಲ್ಲ ಡೈಲಾಗ್, ದ್ಯಾಟ್ ಬಿಕೇಮ್ ವೆರಿ ಕಂಫರ್ಟಬಲ್. ದಿಗಂತ್ ಜೊತೆ ಫಸ್ಟ್ ಟೈಮ್ ಮಾಡಿದೆ, ದಿಗಂತ್ ನಿಮ್ಮದು ಒಂಥರ ಆಪೋಸಿಟ್ ಕ್ಯಾರೆಕ್ಟರ್ ಅಂತ. ಗ್ರೇಟ್ ಎಕ್ಸ್ಪೀರಿಯನ್ಸ್. ನಂದು ದಿಗಂತು ಜಾಸ್ತಿ ಕಾಂಬಿನೇಷನ್ಸ್ ಮಂಗಳೂರಲ್ಲಿ ಆಯಿತು, ಒಂದು 15 days. ನನಗೆ ಅವನಿಗೆ ಪರಿಚಯ ಇತ್ತು. ಆ್ಯಂಡ್ ಇಬ್ಬರು ಅಂದರೆ ಅಕ್ವೈಂಟೆನ್ಸ್ ಇತ್ತು, ಹಾಯ್ ಬೈ ಅಕ್ವೈಂಟೆನ್ಸ್ ಇತ್ತು. ಬಟ್ ಮಂಗಳೂರಲ್ಲಿ ಮೀಟ್ ಆದಾಗ ಮೊದಲನೇ ದಿವಸನೇ ತುಂಬ ಕ್ಲೋಸ್ ಆಗಿಬಿಟ್ವಿ. ಆ್ಯಂಡ್ ಎಷ್ಟು ಕ್ಲೋಸ್ ಆದ್ವಿ ಅಂದರೆ ನಾವಿಬ್ಬರು ಒಬ್ರೊಬ್ಬರನ್ನ ಬಿಟ್ಟೇ ಇರ್ತಾ ಇರಲಿಲ್ಲ ಶೂಟಿಂಗಲ್ಲಿ, ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ದಿಗಿ. ಆ್ಯಂಡ್ ಮತ್ತು ಈಗ ಅವನ ಜೊತೆ ಕಾಂಬಿನೇಷನ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ಕಾಂಬಿನೇಷನ್ ಇದ್ದಾಗ ತುಂಬ ಮಜಾ ಇರುತ್ತೆ ಸೆಟ್ಟಲ್ಲಿ. ಬಟ್ ಆ್ಯಸ್ ಎನ್ ಆರ್ಟಿಸ್ಟ್ ಆಲ್ಸೋ ಹೀ ಈಸ್ ವೆರಿ ಗುಡ್. ಆ್ಯಂಡ್ ಅವನ ಜೊತೆ ನಟನೆ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಅ ಪರ್ಸನ್ ಈಸ್ ವೆರಿ ಕಂಫರ್ಟಬಲ್. ಸೊ ರಿಯಲಿ ನೈಸ್ ವರ್ಕಿಂಗ್ ವಿತ್ ಹಿಮ್. ಸಾಂಗ್ ಶೂಟಿಂಗ್ ಮಾಡ್ತೀವಿ, ಹೇಗಿದೆ ಹಾಡುಗಳು ಹೇಗಿದೆ? ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮನುಮೂರ್ತಿ ಅವರು ಯಾವಾಗಲೂ ಮೆಲೋಡಿಯಸ್ ಟ್ರ್ಯಾಕ್ಸ್ ಅಂದರೆ ಮನುಮೂರ್ತಿ ಅವರು ಸೂಪರ್ ಸಾಂಗ್ಸ್ ಕೊಡ್ತಾರೆ. ಈ ಸಾಂಗ್ಸು ಅಷ್ಟೇ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ಸ್ ಎಲ್ಲ ಮೆಲೋಡಿಯಸ್ ಟ್ರ್ಯಾಕ್ಸೇ ಇದೆ. ಅಂದರೆ ನಂದು ದಿಗಿ ಕಾಂಬಿನೇಷನಲ್ಲಿ ಕಾಲೇಜಲ್ಲಿ ಬರೋ ಸಾಂಗ್ಸ್ನ ಬಿಟ್ಟು ಇಲ್ಲಿ ಬೇರೆ ಲವ್ ಟ್ರ್ಯಾಕಲ್ಲಿ ಬರೋ ಸಾಂಗ್ಸ್ ಎಲ್ಲ ಬಹಳ ಮೆಲೋಡಿಯಸ್ ಆಗಿದೆ.